ಇಂದಿರಾ ಗಾಂಧಿ ಈ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳದ ರಾಜಕಾರಣಿಯೇ ಇಲ್ಲ. ಹೆದರಿ ಅಡಗಿ ಕೂರದ ಶ್ರೀಮಂತನೇ ಇಲ್ಲ ಅಂತ ಹೇಳ್ಬೋದು. ಇದುವರೆಗೂ ಭಾರತದ ಅಧಿಕಾರದ ಚುಕ್ಕಾಣಿ ಹಿಡಿದ ಪುರುಷ ಪ್ರಧಾನ ಮಂತ್ರಿಗಳು ಒಂದು ತೂಕವಾದ್ರೆ ಇಂದಿರಾ ಗಾಂಧಿ ಎಂಬ ಉಕ್ಕಿನ ಮಹಿಳೆಯದ್ದೇ ಇನ್ನೊಂದು ತೂಕ. ಬನ್ನಿ ಈ ಬಗ್ಗೆ ಮಾತಾಡೋಣ. ನಾನು ಸುರಭಿ ರೇಣುಕಾಂಬಿಕೆ. ವಿಡಿಯೋ ಹೋಗೋಕ್ಕಿಂತ ಮುಂಚೆ ನೀವಿನ್ನು ಪೀಪಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯೂಟ್ಯೂಬ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮರಿಬೇಡಿ. ಭೂಮಿ ಒಡೆಯ ಕಾನೂನನ್ನ ಯಾವುದೇ ಅಂಜಿಕೆ ಇಲ್ಲದೆ ಜಾರಿಗೊಳಿಸಿ ಸಣ್ಣ ಪುಟ್ಟ ಜಾತಿಗಳ ಜನರು ಕೂಡ ಭೂ ಒಡೆತನ ಅನುಭವಿಸುವಂತೆ ಮಾಡಿದ ಮಾತೃ ಹೃದಯಿ ಈ ಇಂದಿರಾ. ಪುಂಡ ಪೋಖರಿಯಂತೆ ಕಟಾರೋಪು ತೋರಿಸುತ್ತಿದ್ದಂತಹ ಪಾಕಿಸ್ತಾನವನ್ನ ಒಡೆದು ಚೂರು ಚೂರಾಗಿಸಿದ್ದಂತಹ ವೀರಾಗ್ರಣಿ. ವಿದೇಶಗಳಲ್ಲಿ ಗುಡುಗಿನ ಭಾಷಣ ಮಾಡಿ ಭಾರತದ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಹಾರಿಸಿದಂತಹ ಸಾಹಸಿ. ಅಮೆರಿಕದ ನಾಸಾ, ರಷ್ಯಾದ ರೋಸ್ಕೋಸ್ಮಾಸ್, ಚೀನಾದ ಬಾಹ್ಯಾಕಾಶ ಸಂಸ್ಥೆಗಳ ಮಟ್ಟಕ್ಕೆ ಭಾರತದ ಇಸ್ರೋವನ್ನ ಬೆಳೆಸಿದಂತಹ ಈ ದಿಟ್ಟ ಮಹಿಳೆ ಆಹಾರ ಕ್ರಾಂತಿಯನ್ನೇ ಹುಟ್ಟುಹಾಕಿ ಇಡೀ ದೇಶಕ್ಕೆ ಅನ್ನ ಸಿಗುವಂತೆ ಮಾಡಿದ ತಾಯ್ಗುಣದ ಭೂಮಿ ತೂಕದ ಹೆಣ್ಣು ಅಂದ್ರೆ ತಪ್ಪಾಗಲಾರದು. ಇಂಥ ಅಮೂಲ್ಯವಾದ ಮಹಿಳೆಯ ಅಧಿಕಾರಾವಧಿಯನ್ನ ಮೀರಿಸಲಾಗಿದೆ ಅಂತ ಹಲವಾರು ಸೋಕಾಲ್ಡ್ ಮಡಿಲ ಮಾಧ್ಯಮಗಳು ನಿನ್ನೆಯಿಂದ ಹೊರಲುತ್ತಿವೆ. ದಿನಗಳ ಲೆಕ್ಕಾಚಾರದಲ್ಲಿ ಅವರನ್ನ ಮೀರಿಸಬಹುದೇ ಹೊರತು ಸಾಧನೆಯ ಲೆಕ್ಕಾಚಾರದಲ್ಲಿ ಇಂದಿರಾ ಗಾಂಧಿಯವರ ಸಾಧನೆಯಲ್ಲಿ ಗುಲಗಂಜಿ ಗಾತ್ರದ ಸಾಧನೆಯನ್ನು ಕೂಡ ಮಾಡಲು ಮಾನ್ಯ ಮೋದಿಜಿಯವರಿಗೆ ಅಸಾಧ್ಯವಾಗಿರುವುದು ಈ ದೇಶ ಕಂಡಿರುವಂತಹ ಬಹಿರಂಗ ಸತ್ಯ. ಮಾನ್ಯ ಮೋದಿಯವರು ತನ್ನ 11 ವರ್ಷಗಳ ಸುದೀರ್ಘ ಅಧಿಕಾರಾವಧಿಯಲ್ಲಿ 144 ಪ್ರವಾಸ ಹೊಡೆದಿದ್ದಾರೆ. ಅಂದ್ರೆ 195 ದೇಶಗಳ ಈ ಭೂಮಿಯಲ್ಲಿ 3/4 ದೇಶಗಳನ್ನ ಅವರು ಸುತ್ತಿಯಾಗಿದೆ. ಇದಕ್ಕಾಗಿ ಅವರು ಮಾಡಿರುವಂತಹ ಒಟ್ಟು ಖರ್ಚು 1846 ಕೋಟಿ ರೂಪಾಯಿಗಳು. ಐ ರಿಪೀಟ್, ವಿದೇಶ ಪ್ರವಾಸಕ್ಕಾಗಿ ಮೋದಿಯವರು ಮಾಡಿರುವಂತಹ ಒಟ್ಟು ಖರ್ಚು 1846 ಕೋಟಿ ರೂಪಾಯಿಗಳು. ಇದರಲ್ಲಿ ಅವರ ಸೂಟ್ ಬೂಟಿಗೆ, ಮೇಕಪ್ಗೆ, ಮತ್ತೆ ತಿಂದಂತಹ ದುಬಾರಿ ಅಣಬೆಗೆ, ಕುಡಿದಂತಹ ದುಬಾರಿ ನೀರಿಗೆ ಆದಂತಹ ಖರ್ಚನ್ನ ಸೇರಿಸಲಾಗಿಲ್ಲ. ಇಷ್ಟೆಲ್ಲಾ ದೇಶಗಳನ್ನ ಸುತ್ತಿ ಬಂದ ಮೇಲೆ ವಿದೇಶಿ ಬಂಡವಾಳ ಹರಿದು ಬರ್ಬೇಕಿತ್ತು ತಾನೆ. ದೇಶ GDP ಗಗನಕ್ಕೇರಿ ಭಾರತ ತೆರಿಗೆ ಮುಕ್ತ ರಾಷ್ಟ್ರ ಆಗ್ಬೇಕಾಗಿತ್ತು. ಇಷ್ಟೊತ್ತಿಗಾಗ್ಲೇ ಡಾಲರ್ ಬೆಲೆ ಕನಿಷ್ಠ 30 ರೂಪಾಯಿ ಆದ್ರೂ ಆಗ್ಬೇಕಿತ್ತು. ಪೆಟ್ರೋಲ್ ಕೂಡ 30 ರೂಪಾಯಿಯ ಆಸುಪಾಸಿನಲ್ಲೇ ಇರಬೇಕಾಗಿತ್ತು. ಚಿನ್ನ 20,000 ರೂಪಾಯಿಗೆ ಇಳಿಬೇಕಾಗಿತ್ತು. ಹ್ಯಾಪಿನೆಸ್ ಇಂಡೆಕ್ಸ್, ಪ್ರೆಸ್ ಇಂಡೆಕ್ಸ್ಗಳಲ್ಲಿ ಭಾರತ ಅಕ್ಕಪಕ್ಕದ ದೇಶಗಳು ಭಾರತವನ್ನ ಕಂಡ್ರೆ ಹೆದರ್ಕೊಂಡು ಮೂಲೆ ಗುಂಪಾಗಬೇಕಾಗಿತ್ತು. ಅಮೆರಿಕದ ಅಧ್ಯಕ್ಷರು ಇಷ್ಟೊತ್ತಿಗಾಗ್ಲೇ ಭಾರತದ ಹೇಳಿಕೆಗೆ ತಲೆ ಅಲ್ಲಾಡಿಸಬೇಕಾಗಿತ್ತು. ಆದ್ರೆ ಆಗಿರೋದೇನು? ಬೇಕಾಬಿಟ್ಟಿ ಟ್ಯಾಕ್ಸ್ ಹಾಕೋದ್ರಲ್ಲಿ ಭಾರತವೇ ನಂಬರ್ 1. $1ನ ಇವತ್ತಿಗೆ ಬೆಲೆ 86 ರೂಪಾಯಿ 47 ಪೈಸೆ. ಪೆಟ್ರೋಲ್ ಬೆಲೆ ಸೆಂಚುರಿ ಹೊಡೆದು ವರ್ಷಗಳೇ ಆಗೋಗಿದೆ. ಹಾಗೆ ಚಿನ್ನ ಕೂಡ 1,00,000 ರೂಪಾಯಿ ದಾಟಿ ಹೋಗ್ತಾ ಇದೆ. ಹ್ಯಾಪಿನೆಸ್ ಇಂಡೆಕ್ಸ್ ನಲ್ಲಿ 118ನೇ ಸ್ಥಾನ ಭಾರತಕ್ಕೆ, ಪ್ರೆಸ್ ಇಂಡೆಕ್ಸ್ ನಲ್ಲಿ 151ನೇ ಸ್ಥಾನ. ಹಸಿವಿನ ಸೂಚ್ಯಂಕದಲ್ಲಿ ಘನಘೋರವಾದಂತಹ 105ನೇ ಸ್ಥಾನಕ್ಕೆ ಇಳಿದಿದೆ ಭಾರತ. ಉದ್ಯೋಗಗಳಿಗೆ ಕೆಲಸ ಕೊಡಬೇಡಿ ಅಂತ ಗೂಗಲ್, ಮೆಟಾ, ನಾಸಾ ಮುಂತಾದ ಅಮೆರಿಕನ್ ಕಂಪನಿಗಳಿಗೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ನಡುವೆ ಶ್ರೀಲಂಕಾ, ನೇಪಾಳ, ಬರ್ಮಾ ದೇಶಗಳು ಚೀನಾದ ಜೊತೆಗೆ ಡೀಲ್ ಮಾಡಿಕೊಂಡು ಭಾರತವನ್ನ ಒಬ್ಬಂಟಿಯಾಗಿ ಮಾಡಿವೆ. ಆಪರೇಷನ್ ಸಿಂಧೂರ ಹೆಸರಿನಲ್ಲಾದಂತಹ ಮಿನಿ ಯುದ್ಧದಲ್ಲಿ ಭಾರತದ 3 ರಫೇಲ್ಗಳನ್ನ ಹೊಡೆದು ಉರುಳಿಸಿದ್ದೇವೆ ಅಂತ ಪಾಕಿಸ್ತಾನ ಪೂಸಿಬಿಟ್ಟಿತ್ತು. ನಿಮ್ಗೆಲ್ಲ ನೆನಪಿರ್ಬೋದು. ಗಾಯದ ಮೇಲೆ ಬರೆ ಎಳೆದಂತೆ ಇಂಡೋ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಟ್ರಂಪ್ 25 ಸಲ ಗಂಟಾಘೋಷವಾಗಿ ಹೇಳಿಕೆ ಕೊಟ್ಟಾಗಿದೆ. ಈ ಹೇಳಿಕೆಗಳ ವಿರುದ್ಧ ಭಾರತದ ಪ್ರಧಾನಿಗಳು
ಗಪ್ಚಿಪ್ಪಾಗಿದ್ದಾರೆ ಯಾಕೆ? ಇದೇ ವಿಷಯವನ್ನ ಇಟ್ಟುಕೊಂಡು ವಿರೋಧ ಪಕ್ಷಗಳು ಇನ್ನೆಲ್ಲಿ ಪ್ರಶ್ನೆ ಕೇಳ್ಬಿಡ್ತಾವೋ ಎಂದು ಹೆದರಿದಂತ ಮೋದಿ ಅವರು ಇಂಗ್ಲೆಂಡಿನಲ್ಲಿ ಮೇರಾ ಲಿವಿಂಗ್ ಗಾಡ್ ಮೇರಾ ಲಿವಿಂಗ್ ಗಾಡ್ ಎಂದು ಹಾಸ್ಯಾಸ್ಪದವಾಗಿ ವರ್ತಿಸುವಂತಹ ನಕಲಿ ಪ್ರಚಾರಕರನ್ನ ಇಟ್ಟುಕೊಂಡು ಟ್ರಿಪ್ ಹೊಡಿತಾ ಕುಂತಿದ್ದಾರೆ. ಮೋದಿ ಅಂಡ್ ಪಟಾಲಂಗಳು ಮಾಡಿರುವಂತಹ ಅಧ್ವಾನಗಳ ಪಟ್ಟಿಯನ್ನ ಮಾಡ್ತಾ ಹೋದ್ರೆ ಅದೊಂದು ಮುಗಿಯದ ಅಧ್ಯಾಯ ಬಿಡಿ. ಇಷ್ಟೊಂದು ಅಧ್ವಾನಗಳನ್ನ ಮಾಡಿಯೂ ಕೂಡ ಅದ್ ಹೇಗೆ ಇಂದಿರಾ ಗಾಂಧಿಯವರ ರೆಕಾರ್ಡ್ ಬ್ರೇಕ್ ಮಾಡಿದ್ದೇವಂತ ಜಂಬ ಕೊಚ್ಕೊಳ್ತಾರೋ, ಅದ್ಯಾವ ಮುಖ ಇಟ್ಕೊಂಡು ಇಂದಿರಾ ಗಾಂಧಿ ಅವರೊಂದಿಗೆ ಹೋಲಿಕೆ ಮಾಡ್ಕೊಳ್ತಾರೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಇಂದಿರಾ ಗಾಂಧಿ ಭಾರತದ ಮೊದಲ ಮತ್ತು ಇದುವರೆಗಿನ ಏಕೈಕ ಮಹಿಳಾ ಪ್ರಧಾನಮಂತ್ರಿಯಾಗಿ ದೇಶದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನ ಮಾಡಿದಂಥವರು. ಅವರ ಆಡಳಿತ ಅವಧಿಯಲ್ಲಿ ಅಂದ್ರೆ 1966ರಿಂದ 1977 ಹಾಗೂ 1980ರಿಂದ 1984 ಭಾರತ ಅನೇಕ ಸವಾಲುಗಳನ್ನ ಎದುರಿಸಿತ್ತು. ಆದರೆ ಇಂದಿರಾ ಅವರು ದೂರದೃಷ್ಟಿಯ ನಾಯಕತ್ವ ಮತ್ತು ದಿಟ್ಟ ನಿರ್ಧಾರಗಳು ದೇಶದ ಪ್ರಗತಿಗೆ ದಾರಿ ಮಾಡಿಕೊಟ್ಟಿತ್ತು ಅಂತಾನೆ ಹೇಳ್ಬೋದು. ಇನ್ನ ನಾವು ಅದನ್ನ ಒಂದೊಂದಾಗಿ ಮಾತಾಡ್ತಾ ಹೋದ್ರೆ, ಮೊದಲನೇದಾಗಿ ರಾಷ್ಟ್ರೀಯ ಭದ್ರತೆ ಮತ್ತು ವಿದೇಶಾಂಗ ನೀತಿಯನ್ನ ತಗೊಂಡಾಗ 1971ರ ಭಾರತ ಪಾಕಿಸ್ತಾನ ಯುದ್ಧ ಮತ್ತು ಬಾಂಗ್ಲಾದೇಶದ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ಬೇಕಾಗತ್ತೆ. ಇಂದಿರಾ ಗಾಂಧಿಯವರ ಅತ್ಯಂತ ಗಮನಾರ್ಹ ಸಾಧನೆ ಎಂದರೆ 1971ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಅವರ ದಿಟ್ಟ ನಾಯಕತ್ವ. ಪೂರ್ವ ಪಾಕಿಸ್ತಾನದಲ್ಲಿ ಅಂದ್ರೆ ಈಗಿನ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದ ಸೈನ್ಯ ನಡೆಸಿದಂತಹ ದೌರ್ಜನ್ಯದಿಂದಾಗಿ ಲಕ್ಷಾಂತರ ಸಂತ್ರಸ್ತರು ಭಾರತಕ್ಕೆ ಬಂದಿದ್ರು. ಅವರಿಗೆ ಬೆಂಬಲವಾಗಿ ನಿಂತಹ ಇಂದಿರಾ ಅವರು ಭಾರತೀಯ ಸೇನೆಯನ್ನ ಯುದ್ಧಕ್ಕೆ ಸಜ್ಜುಗೊಳಿಸಿ 1971ರ ಡಿಸೆಂಬರ್ನಲ್ಲಿ ನಡೆದಂತಹ ಯುದ್ಧದಲ್ಲಿ ಭಾರತ ಪಾಕಿಸ್ತಾನವನ್ನ ಬಗ್ಗುಬಡಿತು. ಪಾಕಿಸ್ತಾನದ ಲಕ್ಷಾಂತರ ಸೈನಿಕರು ಭಾರತೀಯ ಸೈನಿಕರ ಮುಂದೆ ಮಂಡಿಯೂರಿ ನಿಂತಹ ದೃಶ್ಯವನ್ನ ಭಾರತ ಇತಿಹಾಸದಿಂದ ಯಾವತ್ತೂ ಅಳಿಸಾಕೋದಿಕ್ಕೆ ಸಾಧ್ಯನೇ ಇಲ್ಲ. ಈ ಯುದ್ಧದ ಕಾರಣದಿಂದಾಗಿ ಬಾಂಗ್ಲಾದೇಶ ಎಂಬ ರಾಷ್ಟ್ರ ಹುಟ್ಟುಕೊಳ್ತು. ಈ ಯುದ್ಧದ ಯಶಸ್ಸು ಭಾರತದ ಸಾಮರ್ಥ್ಯವನ್ನ ವಿಶ್ವಕ್ಕೆ ತೋರಿಸಿತ್ತು. ಮತ್ತೆ ಇಂದಿರಾ ಗಾಂಧಿಯವರನ್ನ ಒಬ್ಬ ಶಕ್ತಿಶಾಲಿ ನಾಯಕಿ ಅಂತ ಒಪ್ಪಿಕೊಂಡಿತ್ತು. ಇನ್ನು ಆರ್ಥಿಕ ಸುಧಾರಣೆಗಳ ಬಗ್ಗೆ ಮಾತಾಡೋದಾದ್ರೆ ನಾವು ಈ ಸಂದರ್ಭದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನ ನೆನಪು ಮಾಡ್ಕೊಳ್ಬೇಕಾಗತ್ತೆ. 1969ರಲ್ಲಿ ಇಂದಿರಾ ಗಾಂಧಿಯವರು ದೇಶದ 14 ಪ್ರಮುಖ ವಾಣಿಜ್ಯ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸಿದ್ರು. ಈ ಕ್ರಮವು ಗ್ರಾಮೀಣ ಮತ್ತು ಕೃಷಿ ಕ್ಷೇತ್ರಗಳಿಗೆ ಸಾಲದ ಲಭ್ಯತೆಯನ್ನು ಹೆಚ್ಚಿಸಿತು. ಇದರಿಂದಾಗಿ ಗ್ರಾಮೀಣ ಆರ್ಥಿಕತೆ ಕೂಡ ಬಲಗೊಂಡಿತ್ತು. ಈ ನೀತಿ ಜನಸಾಮಾನ್ಯರಿಗೆ ಬ್ಯಾಂಕಿಂಗ್ ಸೇವೆಗಳನ್ನ ಒದಗಿಸೋದ್ರಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿತ್ತು ಅಂತ ಹೇಳ್ಬೋದು. ಇನ್ನು ಹಸಿರು ಕ್ರಾಂತಿ ಬಗ್ಗೆ ಮಾತಾಡೋದಾದ್ರೆ, ಇಂದಿರಾ ಗಾಂಧಿಯವರ ಆಡಳಿತದ ಅವಧಿಯಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿ ಯಶಸ್ವಿಯಾಗಿತ್ತು ಅಂತ ಹೇಳ್ಬೋದು. ಆಧುನಿಕ ಕೃಷಿ ತಂತ್ರಜ್ಞಾನ, ಉನ್ನತ ಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಬಳಕೆಯನ್ನು ಪ್ರೋತ್ಸಾಹಿಸುವ ಮೂಲಕ ಭಾರತ ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಕಂಡಿತ್ತು. ನ್ಯಾಯ ಬೆಲೆ ಅಂಗಡಿಗಳು ಕೂಡ ತೆರೆದುಕೊಂಡ್ವು. ಜನರ ಹಸಿವು ಒಂದು ಮಟ್ಟಕ್ಕೆ ನೀಗಿತ್ತು. 2020ರಲ್ಲಿ ನಿಮ್ಗೆಲ್ಲ ನೆನಪಿರುವುದು, ಕೋವಿಡ್ ಸಾಂಕ್ರಾಮಿಕ ರೋಗ ದೇಶವನ್ನ ಆಕ್ರಮಿಸಿಕೊಂಡಿದ್ದಂತಹ ಸಂದರ್ಭ. ಆಗ ಮೋದಿಯವರು ನೀವು ಇರುವಲ್ಲಿಗೆ ಆಹಾರ ತಲುಪುತ್ತೆ ಅಂತ ಹೇಳಿಕೆ ಕೊಟ್ಟಿದ್ರಲ್ವಾ, ಅದರ ಹಿಂದಿನ ಶಕ್ತಿ ಇದೇ ಆಹಾರ ಕ್ರಾಂತಿ. ಇನ್ನು ಸಾಮಾಜಿಕ ನೀತಿಗಳ ಬಗ್ಗೆ ಮಾತಾಡೋದಾದ್ರೆ, ಇವತ್ತಿಗೆ ಗರೀಬಿ ಹಟಾವೋ ಅತ್ಯಂತ ಪ್ರಸ್ತುತ ಅಂತ ಅನ್ಸುತ್ತೆ. ಇಂದಿರಾ ಗಾಂಧಿಯವರ ಗರೀಬಿ ಹಟಾವೋ ಎಂಬ ಘೋಷಣೆ 1971ರ ಚುನಾವಣೆಯಲ್ಲಿ ಪ್ರಮುಖ ಚುನಾವಣಾ ಘೋಷಣೆಯಾಗಿತ್ತು. ಈ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಉದ್ಯೋಗ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸೋದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಜಾರಿಗೆ ತರಲಾಯಿತು. ಈ ಕಾರ್ಯಕ್ರಮವು ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತಹ ಗುರಿಯನ್ನ ಹೊಂದಿತ್ತು. ಮುಂದುವರೆದಂತೆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಮೂಲಕ ಉಳುವವನೇ ಭೂಮಿ ಒಡೆಯ ಎಂಬ ಕಾನೂನು ತಂದು ಅಲ್ಲಿವರೆಗೆ ಕೃಷಿ ಕಾರ್ಮಿಕರಾಗಿ ಕೂಲಿ ಮಾಡುತ್ತಿದ್ದಂತಹ, ತಮ್ಮ ಜೀವವನ್ನ ಸವಿಸುತ್ತಿದ್ದಂತಹ ರೈತಾಪಿ ವರ್ಗ ಸ್ವಂತ ಭೂಮಿಯನ್ನ ಹೊಂದುವಂತೆ ಮಾಡಿದ್ರು. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಂದಾಗ, ಭಾರತದ ಮೊದಲ ಬಾಹ್ಯಾಕಾಶ ಉಡಾವಣೆ ಇಂದಿರಾ ಗಾಂಧಿಯವರ ಆಡಳಿತದ ಅವಧಿಯಲ್ಲಿ ಭಾರತ 1975ರಲ್ಲಿ ತನ್ನ ಮೊದಲನೇ ಉಪಗ್ರಹವಾದಂತಹ ಆರ್ಯಭಟವನ್ನ ಯಶಸ್ವಿಯಾಗಿ ಉಡಾಯಿಸಿತ್ತು. ಇದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಒಂದು ಮೈಲುಗಲ್ಲನ್ನ ತಂದುಕೊಟ್ಟಿತ್ತು ಮತ್ತು ಭಾರತವನ್ನ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವಂತೆ ನೋಡಿಕೊಳ್ತು.
ಇನ್ನು ಪರಮಾಣು ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋದಾದ್ರೆ 1974ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆದಂತಹ ಸ್ಮೈಲಿಂಗ್ ಬುದ್ಧ ಪರಮಾಣು ಪರೀಕ್ಷೆ ಇಂದಿರಾ ಗಾಂಧಿಯವರ ಇದು ದಿಟ್ಟ ನಿರ್ಧಾರಗಳಲ್ಲಿ ಇದು ಬಹುಮುಖ್ಯವಾದದ್ದು ಅಂತ ಹೇಳ್ಬೋದು. ಈ ಪರೀಕ್ಷೆ ಭಾರತವನ್ನ ಪರಮಾಣು ಶಕ್ತಿಯನ್ನು ಹೊಂದಿರುವಂತಹ ರಾಷ್ಟ್ರವನ್ನಾಗಿ ಸ್ಥಾಪಿಸಿತ್ತು. ಇದರಿಂದಾಗಿ ರಾಷ್ಟ್ರೀಯ ಭದ್ರತೆ ಮತ್ತಷ್ಟು ಬಲಗೊಂಡಿತ್ತು. ರಾಷ್ಟ್ರೀಯ ಏಕತೆಯ ವಿಚಾರವಾಗಿ ಬಂದಾಗ ಇಂದಿರಾ ಗಾಂಧಿಯವರು ಭಾರತದ ಏಕತೆ ಮತ್ತು ಸಮಗ್ರತೆಯನ್ನ ಕಾಪಾಡೋದಕ್ಕೆ ಅಂತ ದೃಢವಾದ ಕ್ರಮಗಳನ್ನ ಕೈಗೊಂಡಿದ್ರು. ಸಿಕ್ಕಿಂನ ಭಾರತದೊಂದಿಗಿನ ವಿಲೀನ 1975ರಲ್ಲಿ ಮತ್ತು ದೇಶದ ಒಗ್ಗಟ್ಟಿಗಾಗಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ರಾಷ್ಟ್ರೀಯ ಏಕತೆಯನ್ನ ಬಲಪಡಿಸಿದ್ವು. ಇನ್ನು ವಿವಾದಗಳಿಂದ ಅವರೇನು ಹೊರತಾಗಿರ್ಲಿಲ್ಲ, ಮತ್ತೆ ಸವಾಲುಗಳಿಂದಲೂ ಕೂಡ ಇಂದಿರಾ ಗಾಂಧಿಯವರ ಆಡಳಿತ ವಿವಾದಗಳಿಂದ ಮುಕ್ತವಾಗಿರಲಿಲ್ಲ. 1975 ಮತ್ತು 77ರ ನಡುವಿನ ತುರ್ತು ಪರಿಸ್ಥಿತಿಯ ಘೋಷಣೆ ಅವರ ಆಡಳಿತದಲ್ಲಿ ವಿವಾದಾಸ್ಪದ ಕಾಲ ಅಂತ ಹೇಳ್ಬೋದು. ಆದ್ರೆ ಈ ಕಾಲದಲ್ಲಿ ಕೈಗೊಂಡಂತಹ ಕೆಲವು ಕ್ರಮಗಳು, ಉದಾಹರಣೆಗೆ ಕುಟುಂಬ ಯೋಜನೆ ಕಾರ್ಯಕ್ರಮ ಆಗ್ಬೋದು, ಆರ್ಥಿಕ ಸುಧಾರಣೆಗಳು ದೀರ್ಘಕಾಲೀನ ಪರಿಣಾಮಗಳನ್ನ ಬೀರಿದ್ವು ಅಂತ ಹೇಳ್ಬೋದು. ಇದೆಲ್ಲದರ ನಡುವೆ ಕೂಡ ಇಂದಿರಾ ಗಾಂಧಿಯವರು ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ಶಕ್ತಿಶಾಲಿ ಮತ್ತು ದೂರದೃಷ್ಟಿಯ ನಾಯಕಿಯಾಗಿದ್ರು ಅಂತ ಯಾರು ಕೂಡ ಅಲ್ಲಗೆಳೆಯೋದಕ್ಕಾಗಲ್ಲ. ಅವರ ಸಾಧನೆಗಳು ಭಾರತವನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಬಲಪಡಿಸಿದ್ವು. ಬಾಂಗ್ಲಾದೇಶದ ಸ್ವಾತಂತ್ರ್ಯ, ಬ್ಯಾಂಕ್ಗಳ ರಾಷ್ಟ್ರೀಕರಣ, ಹಸಿರು ಕ್ರಾಂತಿ, ಬಾಹ್ಯಾಕಾಶ ಕಾರ್ಯಕ್ರಮ ಮತ್ತು ಪರಮಾಣು ಪರೀಕ್ಷೆಯಂತಹ ಅವರ ಕೊಡುಗೆಗಳು ಭಾರತದ ಆಧುನಿಕ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದಿವೆ. ಅವರ ನಾಯಕತ್ವ ಭಾರತದ ಜನತೆಗೆ ಸ್ಫೂರ್ತಿ ಅಂತಾನೆ ಹೇಳ್ಬೋದು, ಮತ್ತೆ ಮುಂದಿನ ಪೀಳಿಗೆಗೂ ಕೂಡ ಮಾದರಿಯಾಗಿದೆ. ಇಂಥ ಒಬ್ಬ ದೂರದೃಷ್ಟಿಯ ನಾಯಕಿಯನ್ನ ಕೇವಲ ಆಡಳಿತ ದಿನಗಳ ಲೆಕ್ಕದಲ್ಲಿ ಮಣಿಸಿದೆ ಎಂದು ಹೆಮ್ಮೆ ಪಟ್ಟುಕೊಳ್ಳೋದು ನಿಜಕ್ಕೂ ಹಾಸ್ಯಾಸ್ಪದ ಅನ್ಸೋದಿಲ್ವಾ? ತುಕ್ಕು ಹಿಡಿದ ಮನಸ್ಥಿತಿ ಅಂತಾನೆ ಹೇಳ್ಬೋದು. ಸೌತ್ ಆಫ್ರಿಕಾ ಕ್ರಿಕೆಟ್ ತಂಡದ ನಾಯಕ ವಿಯಾನ್ ಮುಲ್ಡರ್ ಅವರಿಗೆ ಕ್ರಿಕೆಟ್ನ ದಂತಕತೆ ಬ್ರಯಾನ್ ಅವರ 400 ರನ್ಗಳ ವಿಶ್ವ ದಾಖಲೆಯನ್ನು ಮುರಿಯುವ ಅವಕಾಶವಿದ್ರೂ ಕೂಡ ಲಾರಾ ಅವರು ಅದ್ಭುತ ಆಟಗಾರ, 400 ರನ್ಗಳ ದಾಖಲೆ ಅವರ ಹೆಸರಿನಲ್ಲೇ ಇರಲಿ ಅಂತ ಗೌರವ ಸೂಚಿಸಿ ತನ್ನ 367 ರನ್ಗಳಿಗೆ ಡಿಕ್ಲೇರ್ ಮಾಡಿಕೊಂಡಂತಹ ಸಹೃದಯತೆಯ ಮಾತಿರಲಿ. ಕನಿಷ್ಠ ಪ್ರಾಯಶ್ಚಿತ್ತವಾದ್ರೂ ಇದ್ದಿದ್ರೆ ಬೇಡ ಬಿಡಿ, ಮಾಡಿದವ್ರು ಪಾಪ ಆಡ್ದವ್ರು ಬಾಯಿಲಿ ಅಂದಂಗೆ. ಮತ್ತಷ್ಟು ಇನ್ನಷ್ಟು ಇಂಥದೇ ವಿಡಿಯೋಗಳಿಗಾಗಿ ಫಾಲೋ ಮಾಡ್ತೀರಿ ಪೀಪಲ್ ಟಿವಿಯನ್ನು. ನಮಸ್ತೆ, ನಾನು ಸುರಭಿ ರೇಣುಕಾಂಬಿಕೆ. ಒನ್ಸ್ ಅಗೇನ್